ಹುಟ್ಟು ಸಾವಿನ ಅರ್ಥವೇನು? ಹುಟ್ಟು ಸಾವಿನ ಅರ್ಥ ಪಾಪ ಪುಣ್ಯಗಳ ಲೆಕ್ಕಾಚಾರ. ಮನುಷ್ಯ ಹುಟ್ಟೋದೇ ಪಾಪ ಮಾಡಿ. ಎಲ್ಲ ಪಾಪಾತ್ಮರೇ, ಈ ಭೂಮಿ ಮೇಲೆ ಬರೋರು ಎಲ್ಲರೂ ಕೂಡ ಪಾಪಾತ್ಮರೇ. ಆ ಪಾಪಾತ್ಮರು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಒಂದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದಾಗ ಅವರೇನು ಮಾಡ್ತಾರೆ? ಪುಣ್ಯಾತ್ಮರಾಗ್ತಾರೆ. ಇನ್ನೊಂದಷ್ಟು ಒಳ್ಳೆಯ ಮಾಡಿದಾಗ ಅವರು ಮಹಾತ್ಮರಾಗ್ತಾರೆ. ಹೀಗೆ ನಂತರ ಆ ಮಹಾತ್ಮರಾದಂಥವರು ಆ ದೈವಿಕ ಕರುಣೆಗೆ ಹತ್ತಿರ ಆದಾಗ ಅವರಿಗೆ ಸ್ವರ್ಗ ಸಿಗುತ್ತೆ, ಅವರಿಗೆ ಮುಕ್ತಿ ಸಿಗುತ್ತೆ. ಒಟ್ಟಾರೆ ಮನುಷ್ಯ ಇಲ್ಲಿ ಜನ್ಮ ತಗೊಳ್ಳೋದು ಪಾಪ ಮಾಡಿ. ಅವನಿಗೆ ಪಾಪ ಮಾಡಿದ ಮೇಲೆ ಪುಣ್ಯ ಮಾಡಿದ್ರೆ ಸ್ವರ್ಗ, ಪುಣ್ಯ ಮಾಡಲಿಲ್ಲ ಅಂತಂದರೆ ಮತ್ತೆ ಮರುಜನ್ಮ. ಇದೆಲ್ಲವೂ ಕೂಡ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಲೆಕ್ಕಾಚಾರ. ಇದರಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ಸೈಕಲ್. ಇದು ಹುಟ್ಟು ಸಾವು, ಸಾವು ಹುಟ್ಟು, ಹುಟ್ಟು ಸಾವು, ಸಾವು ಹುಟ್ಟು. ಇದು ಸೈಕಲ್ ಹೊಡಿತಾನೇ ಇರಬೇಕಾಗುತ್ತೆ. ಈ ಚಕ್ರದಲ್ಲಿ ತಪ್ಪಿಸ್ಕೊಳ್ಳೋಕ್ಕಂತಲೇ ನಾವು ಮಾನವ ಜನ್ಮಕ್ಕೆ ಬಂದಿರೋದು. ತಪ್ಪಿಸ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಮಾನವ ಜನ್ಮಕ್ಕೆ ಬಂದಿದ್ದು ವ್ಯರ್ಥ ಆಗುತ್ತೆ. ಇವೆಲ್ಲ ಕರ್ಮಫಲಗಳಿಂದ ನಾವು ಈಚೆ ಬರಬೇಕು. ನೋಡಿ, ಆತ್ಮ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಆ ಪಿಂಡದೊಳಗಡೆ ಸೇರ್ಕೊಂಡಾಗ ಅದಕ್ಕೆ ಹೇಳ್ತೀವಿ ಜನನ ಅಂತ ಹೇಳ್ತೀವಿ. ಯಾವತ್ತು ಆತ್ಮ ತಾಯಿಯ ಗರ್ಭದಲ್ಲಿ ಒಂದು 3 ರಿಂದ 4 ತಿಂಗಳ ಆ ಭ್ರೂಣದಲ್ಲಿ ಸೇರ್ಕೊಳ್ಳುತ್ತೋ ಆವತ್ತು ಆ ಪಿಂಡಕ್ಕೆ ಚೈತನ್ಯ ಬರ್ತದೆ, ಆ ಪಿಂಡಕ್ಕೆ ಜೀವ ಬರ್ತದೆ. ಆವತ್ತು ಆ ಆತ್ಮ ಜನ್ಮ ತಾಳ್ತು ಅಂತ. ನಂತರ ಅದು 9 ತಿಂಗಳು ನಿಧಾನವಾಗಿ ವಿಕಾಸ ಆಗ್ತಾ ಎಲ್ಲ ಅಂಗಾಂಗಗಳು ರೆಡಿ ಆಗ್ತಾ 9ನೇ ತಿಂಗಳಿಗೆ ಅದು ವರ ಬರ್ತದೆ. ಆ ವರ ಬಂದಿದ್ದ ದಿನ ನಾವು ಜನ್ಮ ದಿನಾಂಕ ಅಂತ ತಿಳ್ಕೊಳ್ತೀವಿ. ವರ ಬಂದಿದ್ದ ಅವತ್ತು ಯಾವುದು ಅಂತಂದರೆ ದೇಹ ಅಷ್ಟೇ. ಈ ದೇಹ ಅವತ್ತು ಹೊರಗೆ ಬಂದಿದ್ದು. ಆ ದೇಹದಲ್ಲಿ ಯಾವತ್ತು ಆತ್ಮ ಸೇರ್ಕೊಳ್ತೋ 9 ತಿಂಗಳ ಹಿಂದೆ ಅದು ಎಲ್ಲರ ಜನ್ಮ ದಿನಾಂಕ. ಆ ಜನ್ಮ ದಿನಾಂಕ ನಮಗೆ ಯಾರಿಗೂ ಗೊತ್ತಿಲ್ಲ. ದೇವರು ಗೌಪ್ಯವಾಗಿಡ್ತಾನೆ. ಅದನ್ನು ಯಾರಿಗೂ ಹೇಳೋದಿಲ್ಲ. ಮತ್ತು ಮರಣ ದಿನಾಂಕವನ್ನು ಯಾರಿಗೂ ಹೇಳೋದಿಲ್ಲ. ಇವೆರಡೂ ಕೂಡ ಪರಮಾತ್ಮನ ಲೆಕ್ಕಾಚಾರದಲ್ಲಿದೆ. ಅದಕ್ಕೆ ಹುಟ್ಟು ಸಾವೆಲ್ಲ ಅವನ ಕೈನಲ್ಲಿ ಐತಪ್ಪ ಅಂತ ಹೇಳ್ತೀವಿ. ಹಿಂಗೆ ತೋರಿಸ್ತೀವಿ ಮೇಲ್ಗಡೆ. ಹುಟ್ಟು ಸಾವೆಲ್ಲ ಅವನ ಕೈನಲ್ಲಿ ಇದೆಯಪ್ಪ ಅಂತ. ನಮಗೆ ಗೊತ್ತಿರೋದೇನು? ಮಗು ಯಾವತ್ತು ಹುಟ್ಟುತ್ತೋ ಆವತ್ತು ಜನ್ಮ ದಿನಾಂಕ ಅಂತ ಬರ್ಕೊತೀವಿ. ಇಲ್ಲ, ಅದು ಆ ಮಾಂಸಪಿಂಡದಿಂದ ತಯಾರಾದಂತಹ ಆ ದೇಹ ಈಚೆ ಬಂತಷ್ಟೇ. ಅದಕ್ಕೆ ಮುಂಚೆ ಆ ದೇಹಕ್ಕೆ ಜೀವ ಬಂದಿದ್ದು ಯಾವತ್ತು ಅಂತಂದರೆ ಆತ್ಮ ಸೇರ್ಕೊಂಡಿದ್ದಿನ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ನೋಡಿ, ಇಲ್ಲಿ ಆತ್ಮ ಪ್ಲಸ್ ಪಿಂಡ = ಜನನ. ಆತ್ಮ ಪ್ಲಸ್ ಪಿಂಡ = ಜನನ. ಅದೇ ದೇಹ ಮೈನಸ್ ಆತ್ಮ ಆದರೆ ಸಾವು. ದೇಹ ಮೈನಸ್ ಆತ್ಮ = ಸಾವು. ಇಷ್ಟೇ ಮನುಷ್ಯನ ಸಾವು ಮತ್ತು ಜನನ. ಈ ಶರೀರದ ಜೊತೆ ಆತ್ಮ ಇದ್ದರೆ, ಉಸಿರಾಡ್ತಾ ಇದ್ದರೆ ಅವನು ಮನುಷ್ಯ. ಉಸಿರು ನಿಂತು ಆತ್ಮ ಹೊರಗಡೆ ಹೋಗಿದರೆ ಅವನು ಹೆಣ, ಅವನು ಸತ್ತ ಹೆಣ ಅಂತ ಕರಿತೀವಿ. ಆ ಮಗು ಹುಟ್ಟೋದಿನ ಆ ಮನೆಯಲ್ಲಿ ಏನೋ ಒಂದು ರೀತಿ ಸಂಭ್ರಮ. ಎಲ್ಲರೂ ನಗ್ತಾ ಇರ್ತಾರೆ. ಆದರೆ ಆ ಮಗು ಅಳ್ತಾ ಇರ್ತದೆ. ಇದಕ್ಕೆ ಪರಮಾತ್ಮ ಹೇಳ್ತಾನೆ, ನಿನ್ನ ಕರ್ಮದ ಫಲದಂತೆ ನಿನಗೆ ಮರುಹುಟ್ಟು ಕೊಟ್ಟಿದ್ದೀನಿ. ಹೋಗು, ಇನ್ನೊಂದು 100 ವರ್ಷ ಇಲ್ಲೇ ಹಲಿ, ಇಲ್ಲೇ ಕಷ್ಟ ಬೀಳು, ಹೋಗು ಅಂತದೆ. ಇದನ್ನು ಅರ್ಥಂತಹ ಆ ಆತ್ಮ ಅವತ್ತು ದುಃಖವನ್ನು ವ್ಯಕ್ತಪಡಿಸುತ್ತೆ. ಅಯ್ಯೋ ದೇವರೇ, ನಾನು ಮಾಡಿದ ಪಾಪಗಳಿಗೆ ಲೆಕ್ಕಾಚಾರ ಹಾಕಿ ಮತ್ತೆ ಇನ್ನೊಂದು ಜನ್ಮ ಕೊಟ್ಬಿಟ್ಟಿಯಾ ಅಂತ ಹೇಳಿ ಅವತ್ತು ಆ ಆತ್ಮ ಆ ದೇಹದ ರೂಪದಲ್ಲಿ, ಆ ದೇಹದ ಮುಖಾಂತರ ಆ ಆತ್ಮ ಅಳುತ್ತದೆ. ಆದರೆ ಈ ಜನ ನಗ್ತಾ ಇರ್ತಾರೆ. ನಾವೇ ಇಲ್ಲಿ ಜೈಲಲ್ಲಿದ್ವಿ, ಇನ್ನೊಬ್ಬ ನಮಗೆ ಸದಸ್ಯನಾಗಿ ಈ ಜೈಲಿಗೆ ಬಂದ ಅಂತ ಹೇಳಿ ಅವರಿಗೆ ಸಂಭ್ರಮ. ಆದರೆ ಅದೇ ಆತ್ಮ
ಶರೀರವನ್ನು ಬಿಟ್ಟು ಆಚೆ ಹೋಗೋ ದಿನ ನೀವೆಲ್ಲರೂ ಗಮನಿಸಬೇಕು, ಆ ಹೆಣ, ಆ ಡೆಡ್ ಬಾಡಿ ಮುಖದಲ್ಲಿ ಮುಖವಾಗಿರ್ತದೆ, ನಗ್ತಾ ಇರ್ತದೆ. ಕೆಲವ್ರು ಮಾತಾಡ್ತಾ ಇರ್ತಾರೆ, ಆ ಸತ್ತೋಗಿರೋನ ನೋಡ್ದ ಮುಖ, ಅವನು ಸತ್ತಂಗೆ ಅನ್ನಿಸ್ತಾ ಇಲ್ವಪ್ಪ, ಎಷ್ಟು ನಗು ಇದೆ ಅವನ ಮುಖದಲ್ಲಿ, ನೋಡ್ದ ನೀನು ಎಷ್ಟು ನಗುನಗ್ತಾ ಸತ್ತಿದ್ದಾನೆ ಅವನು ಅಂತಾರೆ. ನಗುನಗ್ತಾ ಸತ್ತಿದ್ದಂಗೆ ಇದೆಯಪ್ಪ, ಅವನ ಮುಖದಲ್ಲಿ ಬಹಳ ಪ್ರಸನ್ನತೆ ಇದೆ, ನಗು ಥರ ಇದೆ ಅಂತ ಹೇಳ್ತಾರೆ. ಆವತ್ತು ಆತ್ಮ ಈ ಶರೀರವನ್ನು ಬಿಟ್ಟು ಹೋಗೋ ದಿನ ನಗನಗ್ತಾ 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 ಹೋಗುತ್ತೆ. ಅದ ನಂತರ ಅದು ಸ್ವರ್ಗಕ್ಕೆ ಹೋಗುತ್ತೋ ನರಕಕ್ಕೆ ಹೋಗುತ್ತೋ ಅದು ಬೇರೆ ವಿಚಾರ, ಲೆಕ್ಕಾಚಾರ ಅಲ್ಲಿದೆ. ಆದರೆ ಅದು ಈ ಶರೀರವನ್ನು ಬಿಟ್ಟು ಹೋಗುವಾಗಂತೂ ಅದು ಬಹಳ ನಗನಗ್ತಾ ಬಹಳ ಪ್ರಸನ್ನತೆಯಿಂದ ಹೋಗ್ತಾ ಇರ್ತದೆ. ಆದರೆ ಆವತ್ತಿನ ದಿನ ಜನ ಅಳ್ತಾ ಇರ್ತಾರೆ. ನೋಡಿ, ಇಲ್ಲಿ ನಗ್ತಾ ಇದ್ದಂಥವ್ರು, ಹುಟ್ಟಿದ್ದಿನ ನಗ್ತಾ ಇದ್ದಂಥವ್ರು ಅಲ್ಲಿ ಅಳ್ತಾ ಇರ್ತಾರೆ. ಯಾಕೆ ಅಂತಂದರೆ ಈ ಹುಚ್ಚೂರು ಪ್ರಪಂಚದಲ್ಲಿ ಇನ್ನೊಬ್ಬ ನಮ್ಮನ್ನು ಬಿಟ್ಟೋದ, ಈ ಜೈಲಿಂದ ಒಬ್ಬ ಬಿಡುಗಡೆ ಆದ, ನಮಗೆ ಬೇಜಾರಾಗುತ್ತೆ ಅವನು ಹೋಗಿದ್ದಕ್ಕೆ, ನಾವು ಇದ್ದಿದ್ರೆ ಚೆನ್ನಾಗಿರೋದು. ಇದು ಈ ಸ್ವರ್ಗ ಮತ್ತು ನರಕದ ಲೆಕ್ಕಾಚಾರ. ಇದು ಈ ಹುಟ್ಟು ಮತ್ತು ಸಾವಿನ ಲೆಕ್ಕಾಚಾರ. ಇವೆಲ್ಲವೂ ಕೂಡ ಈ ಪಾಪ ಪುಣ್ಯ ಮತ್ತು ಪುನರ್ಜನ್ಮ, ಹಿಂದಿನ ಜನ್ಮ, ಅವತ್ತಿನ ಪಾಪಗಳು ಇವೆಲ್ಲ ಸೇರಿಕೊಳ್ಳುತ್ತೆ. ಆದ್ದರಿಂದ ನಾವು ಈ ಹುಟ್ಟು ಸಾವುಗಳಿಂದ ಮುಕ್ತಿ ಪಡಿಬೇಕು ಅಂತಂದರೆ ದೇವರನ್ನು ಅರಿತುಕೊಳ್ಳಬೇಕು, ದೈವಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ದೇವರನ್ನು ಅರಿತರೆ ಸ್ವರ್ಗ, ದೇವರನ್ನು ಅರಿಯದಿದ್ದರೆ ಪುನರ್ಜನ್ಮ. ಇಷ್ಟೇ, ದೇವರನ್ನು ಅರಿತರೆ ಸ್ವರ್ಗ, ದೇವರನ್ನು ಅರಿಯದೇ ಇದ್ದರೆ ಪುನರ್ಜನ್ಮ. ಇದು ಹುಟ್ಟು ಮತ್ತು ಸಾವಿನ ಗುಟ್ಟು. ಈ ಹುಟ್ಟು ಸಾವಿನ ಗುಟ್ಟನ್ನು ನಾವು ಅರಿತುಕೊಂಡ್ರೆ ಈ ಮಾನವ ಜನ್ಮ ಸಾರ್ಥಕ ಆಗುತ್ತೆ.